ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 164. ಭಗವಾನ್ ಅಗಸ್ತ್ಯನ ಬಳಿ ಅಂದು ನಾನು ನುಡಿದಂಥ ಮಾತು ಸುಳ್ಳಾಗಲಿಲ್ಲ, ನಿಜವಾಗಿದೆ. ನನ್ನ ಮಗ ಅಗಸ್ತ್ಯ ಅಂತ ಯಾವತ್ತೂ ನಿರ್ಧಾರ ಮಾಡಿದ್ದಕ್ಕೆ ನಿನ್ನ ಜೀವನಕ್ಕೆ ನನ್ನ ಸೊಸೆ ಬಂದಿರೋದು ಎಂದು ನಕ್ಕರು. ಅಗಸ್ತ್ಯ ತುಸು ಉಪ್ಪು ಬೆಸೆದು ನೋಡಿ, ನನಗೆ ಏನೂ ಅರ್ಥ ಆಗಲಿಲ್ಲ ಅಂದ. ಭಗವಾನ್, ನೀನು ಪೊಲೀಸ್, ನನಗೆ ಗೊತ್ತಿರೋ ಹಾಗೆ ಇಂದು ಯಾರು ಅನ್ನೋ ಉತ್ತರ ಕಂಡು ಹಿಡಿದಿರ್ತೀಯ ಅಂದ್ಕೊಂಡಿದ್ದೇನೆ ಅಂದರು. ಅಗಸ್ತ್ಯ ತುಸು ಕೂಲಾಗೆ ತನ್ನ ತೋಳನ್ನು ಹಿಡಿದಿರುವ ಹುಡುಗಿ ಕಡೆ ನೋಡ್ದ. ಹಿಂದೂ ಉಪ್ಪು ಬೆಸೆದು ಅಗಸ್ತ್ಯನನ್ನೇ ನೋಡ್ತಿದ್ಲು. ಭಗವಾನ್ ಅಗಸ್ತ್ಯನ ಕಡೆ ನೋಡ್ತಾ, ನಿನ್ನ ಮಾವನನ್ನ ಭೇಟಿ ಮಾಡಿಲ್ವಾ ಅಗಸ್ತ್ಯ ಅಂದರು. ಅಗಸ್ತ್ಯ ಒಮ್ಮೆ ಇಂದು ಮುಖ ನೋಡಿದ್ರೆ ಇಂದು ಕನ್ಫ್ಯೂಸ್ನಲ್ಲೇ ಮಾವ ಎಂದಳು ಸಣ್ಣದಾಗಿ. ಭಗವಾನ್, ಹೌದಮ್ಮ, ನಿನ್ನ ಹುಟ್ಟಿನ ಬಗ್ಗೆ ನಿನಗೆ ಗೊತ್ತಿಲ್ಲ, ನಿನ್ನ ಗಂಡನಿಗೆ ಸ್ವಲ್ಪ ಗೊತ್ತಿದೆ. ಆದರೆ ಇವತ್ತು ಪೂರ್ತಿ ನಾನು ಹೇಳ್ತೀನಿ ನನ್ನ ತಂಗಿ ಸರಳ ಬಗ್ಗೆ ಅಂದರು. ಅಗಸ್ತ್ಯ ಮತ್ತು ಹಿಂದೂ ತುಂಬ ಕುತೂಹಲದಿಂದ ಕೂರ್ತಾರೆ, ಒಬ್ಬರ ಮುಖ ಒಬ್ಬರು ನೋಡುತ್ತಾ. ಮುಂದೆ ಭಗವಾನ್ ಇಂದು ಮತ್ತು ಅಗಸ್ತ್ಯನಿಗೆ ಸರಳ ಅವರ ಬಗ್ಗೆ ಹೇಳುತ್ತಿದ್ದಾರೆ. ಸರಳ ಅವಳ ಹೆಸರಿನಷ್ಟೇ ತುಂಬ ಸರಳವಾದ ವ್ಯಕ್ತಿತ್ವದ ಹೆಣ್ಣು ಮಗಳು ಅವಳು. ನನಗೆ ಸಿಕ್ಕಿದ್ದು ಒಂದು ಸಣ್ಣ ಆಕ್ಸಿಡೆಂಟ್ನಲ್ಲಿ. ರಾತ್ರಿ ಸಮಯ ಬರುವಾಗ ನನ್ನ ಕಾರ್ಗೆ ಯಾರೋ ಪೊರ್ಕಿ ಹುಡುಗರಿಂದ ತಪ್ಪಿಸ್ಕೊಂಡು ಓಡಿ ಬಂದು ತನ್ನ ಕಾರ್ಗೆ ಡಿಕ್ಕಿ ಹೊಡೆದಿದ್ಲು. ನಾನು ಹೋಗಿ ನೋಡಿದ್ರೆ ಪಾಪ ಹಣೆಗೆ ತುಂಬ ಪೆಟ್ಟಾಗಿತ್ತು. ಅದರಲ್ಲೂ ಪ್ರಜ್ಞೆ ಬೇರೆ ಇರಲಿಲ್ಲ. ನಾನೇ ನನ್ನ ಮನೆಗೆ ಕರೆದುಕೊಂಡು ಬಂದು ಡಾಕ್ಟರ್ಗೆ ತೋರಿಸಿದ್ದೆ. ಬೆಳಿಗ್ಗೆ ಕಣ್ಣು ಬಿಟ್ಟ ಹುಡುಗಿ ನನ್ನ ನೋಡಿ ಹೆದರಿ ಒಳ್ಳೆ ಗುಬ್ಬಿ ಮರಿ ಥರ ಬಚ್ಚಿಟ್ಕೊಂಡಿತ್ತು. ನನಗೆ ಹಿಂದೆ ಮುಂದೆ ಯಾರೂ ಇಲ್ಲದ ಬುಂಡ್ರುಗೋವಿ. ಹಾಗೆ ಹೆದರಿದ್ದನ್ನು ನೋಡಿ ನನಗೆ ಅದೇನೋ ಆ ಹುಡುಗಿ ಮೇಲೆ ಒಂದು ಮಮಕಾರ ಮೂಡಿತು. ನಾನು, ಹೆದರಬೇಡಮ್ಮ, ನಾನು ನಿನ್ನ ಅಣ್ಣ ಇದ್ದಂತೆ ಎಂದು ಅವಳನ್ನು ಸಮಾಧಾನ ಮಾಡಿದೆ. ಸ್ವಲ್ಪ ಹುಷಾರಾದ ಹುಡುಗಿ ಮನೆಯಿಂದ ಓಡೋಕ್ಕೆ ನೋಡಿದ್ಲು. ನಾನು ಒಂಟಿ ಹೆಣ್ಣು, ಯಾರು ಅಂತ ಅವಳನ್ನು ತುಂಬ ವಿಚಾರಿಸಿದ್ರು ಅವಳ ಬಗ್ಗೆ ಎಲ್ಲೂ ಬಾಯಿ ಬಿಡಲಿಲ್ಲ. ಆದರೆ ನಾನೊಬ್ಳು ಅನಾಥೆ ಅಂದಷ್ಟೇ ಹೇಳಿದ್ದು. ನನಗೆ ಅದನ್ನು ಕೇಳಿ ತುಂಬ ಬೇಜಾರಾಯಿತು. ಅವತ್ತಿನಿಂದ ನಾನು ಇಲ್ಲೇ ಇರು ಎಂದು ಹೇಗೋ ಅವಳನ್ನು ಒಪ್ಪಿಸಿ ಇಲ್ಲೇ ಇರಿಸಿಕೊಂಡೆ ಎಂದ ಭಗವಾನ್ ಒಮ್ಮೆ ಹಿಂದೂ ಕಡೆ ನೋಡಿ, ಈಗ ನೀನು ಮಾಡುತ್ತಿದ್ದೀಯಲ್ಲಮ್ಮ ರುಚಿಯಾದ ಅಡಿಗೆ, ಅದನ್ನೇ ಹಿಂದೆ ನಿನ್ನ ತಾಯಿ ಕೂಡ ಮಾಡುತ್ತಿದ್ದಿದ್ದು. ಅದೇನು ರುಚಿ ಗೊತ್ತಾ, ತಾಯಿಯ ಅನ್ನಪೂರ್ಣೆನೇ ಅನಿಸೋದು ಆ ಹುಡುಗಿ ಕೈ ರುಚಿ ತಿಂತಿದ್ರೆ. ಅದೇನೋ ನಮ್ಮ ಮನೆಯಲ್ಲಿ ಆ ಹುಡುಗಿ ಬಂದ ಕಾಲುಗುಣ ಅನಿಸುತ್ತೆ. ನಮ್ಮ ಸಾಮ್ರಾಜ್ಯ ಇನ್ನಷ್ಟು ದೊಡ್ಡದಾಗಿ ಬೆಳೀತು. ಇಂದು ನಿನಗೆ ಗೊತ್ತೇನಮ್ಮ, ನಿಮ್ಮಮ್ಮ ಎಷ್ಟು ಚಂದದ ಬಟ್ಟೆಗಳ ಡಿಸೈನ್ ಮಾಡೋಳು ಅಂದರು. ಅಗಸ್ತ್ಯ ಒಮ್ಮೆ ಇಂದು ಕಡೆ ನೋಡಿದ್ರೆ ಇಂದು ಸೈಲೆಂಟಾಗಿ ಭಗವಾನ್ ಮಾತುಗಳನ್ನು ಕೇಳುತ್ತಿದ್ಲು. ಭಗವಾನ್, ನೀನು ಹೇಗೆ ಅಷ್ಟು ದೊಡ್ಡ ಹೆಸರು ಗಳಿಸಿದ್ದೀಯೋ ಹಾಗೆ ನಿನ್ನ ಅಮ್ಮ ಕೂಡ. ನಿನ್ನ ನೋಡಿದ್ರೆ ಸ್ವಲ್ಪ ನಿನ್ನ ತಾಯಿ ನೋಡಿದ್ದಷ್ಟೇ ಆಗುತ್ತೆ ಕಣಮ್ಮ. ನಮ್ಮ ಮನೆಯಲ್ಲಿ ಅವಳು ಒಬ್ಳು ಎನ್ನುವಂತೆ ಸರಳ ನಮ್ಮ ಪ್ರೀತಿ ಪಾತ್ರಳಾಗಿದ್ಲು. ನಾನಂತೂ ಎಂದೂ ಕಾಣದ ತಂಗಿ ಪ್ರೀತಿ ಪಡೆದೆ. ಅವಳು ಬಾಯಿ ತುಂಬ ಮಾತ್ರ ಅಣ್ಣ ಅನ್ನುತ್ತಿರಲಿಲ್ಲ, ಅವಳು ನನ್ನ ಒಡ ಹುಟ್ಟಿದವ ಎಂದು ತಿಳಿದಿದ್ಲು. ಅದಕ್ಕೆ ಸಾಕ್ಷಿ ಒಂದು ದಿನ ನನ್ನ ಮೇಲೆ ಬೀಸುತ್ತಿದ್ದ ಕತ್ತಿಗೆ ಸರಳ ತನ್ನ ಕೊರಳನ್ನು ಕೊಟ್ಟಿದ್ಲು. ರಕ್ತದಲ್ಲಿ ಒದ್ದಾಡುವ ಹುಡುಗಿ ನೋಡಿ ನನಗೆ ಅದೆಷ್ಟು ನೋವಾಯಿತು ಅನ್ನೋದು ನನಗೆ ಹೇಳೋಕ್ಕೆ ಆಗಲಿಲ್ಲ ಕಣಮ್ಮ. ನಾನು ತಕ್ಷಣ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಾಗಲೇ ಗೊತ್ತಾಗಿತ್ತು ಸರಳ ಯಾರು ಅಂತ. ಹಾಸ್ಪಿಟಲ್ಗೆ ನಿನ್ನ ತಂದೆ ಆಗ ಧಾವಿಸಿ ಬಂದ. ನನಗೆ ನಿಜಕ್ಕೂ ಶಾಕ್ ಜೊತೆಗೆ ಆಶ್ಚರ್ಯ ಆಯಿತು. ಅವನ ಮುಖದಲ್ಲಿ ನಿನ್ನ ತಾಯಿಗಾಗಿ ಕಾಯುವ ಚಡಪಡಿಸುವ ರೀತಿ ನೋಡೇ ತಿಳಿತು ಅವನದು ನಿಜವಾದ ಪ್ರೀತಿ ಆಗಿತ್ತು ಎಂದವರ ಮುಖದಲ್ಲಿ ಒಂದು ಸಣ್ಣ ನಗು ಜೊತೆಗೆ ಒಂದು ಅಗಾಧವಾದ ಆಪ್ಯಾಯತೆ ಇತ್ತು. ಅಗಸ್ತ್ಯ ಒಮ್ಮೆ ಇಂದು ಮುಖ ನೋಡಿದ್ರೆ ಭಗವಾನ್
ರಾಜ್ ರಾಜ್ ಬಹದ್ದೂರ್ ಸರಳನ ತುಂಬ ಪ್ರೀತಿ ಮಾಡ್ತಿದ್ದ. ಅವನು ಸರಳನ ಆ ಪರಿಸ್ಥಿತಿನಲ್ಲಿ ನೋಡಿ ಅದೆಷ್ಟು ಒಂದು ಕ್ಷಣದಲ್ಲಿ ನೋವು ಪಟ್ಟ ಅಂದರೆ ನನಗೆ ಈಗಲೂ ಆ ದೃಶ್ಯ ಕಣ್ಣಿಗೆ ಕಡ್ತಂತಿದೆ ಎಂದ. ಅಗಸ್ತ್ಯ ಹಿಂದೂ ಮುಖನೇ ನೋಡ್ತಿದ್ರೆ ಹಿಂದೂ ದೊಡ್ಡ ಕಣ್ಣು ಬಿಟ್ಟು ಭಗವಾನ್ ಮುಖನ ನೋಡ್ತಿದ್ಲು. ಭಗವಾನ್ ಇಂದು ಪರಿಸ್ಥಿತಿಯ ಅರಿತವನಂತೆ, ಹೌದು, ನಿನ್ನ ತಂದೆ ರಾಜ್ ಬಹದ್ದೂರ್ ವಂಶದ ಒಬ್ಬನೇ ವಾರಸುದಾರ ಎಂದು ತಲೆ ಆಡಿಸಿದವರು, ಅವನು ನನಗೆ ಹೊಸ ಪರಿಚಯ ಏನೂ ಅಲ್ಲ. ಅವನು ನಾನು ಬಿಸ್ನೆಸ್ ರೈವಲ್ಸ್. ಅವನದು ಲೀಗಲ್, ನನ್ನದು ಸ್ವಲ್ಪ ಇಲ್ಲೀಗಲ್ ಅಷ್ಟೇ. ನಾನು ಒಳ್ಳೆ ಮಾಲುಗಳನ್ನು ಕಳ್ಳ ದಾರಿಲಿ ನಮ್ಮ ದೇಶಕ್ಕೆ ತಂದುಕೊಂಡ್ರೆ ಬಹದ್ದೂರ್ ನೇರ ದಾರಿನಲ್ಲಿ ತರಿಸ್ಕೊಳ್ತಿದ್ದ ಅಷ್ಟೆ. ನನಗೂ ಅವನಿಗೂ ಇದ್ದ ನೂಲಿನಷ್ಟು ವ್ಯತ್ಯಾಸವದು ಎಂದ. ಇಂದು ಒಮ್ಮೆ ಅಗಸ್ತ್ಯನ ಕಡೆ ನೋಡಿದ್ರೆ ಅಗಸ್ತ್ಯ ಅವಳ ಭುಜಾನ ಬಳಸಿದ. ಭಗವಾನ್ ಅವನು ಸರಳ ಕಣ್ಣು ಬಿಟ್ಟು ಮಾತಾಡೋವರೆಗೂ ಅಲ್ಲೇ ಕಾಯ್ತಿದ್ದ. ಅವತ್ತೇ ಅವನ ಪ್ರೀತಿ ಸರಳ ಮೇಲೆ ಎಷ್ಟಿದೆ ಅಂತ ಗೊತ್ತಾಗಿದ್ದು. ಕಣ್ಣು ಬಿಟ್ಟ ಸರಳ ಕಣ್ಣಲ್ಲಿ ಅವನ ಮೇಲಿನ ಪ್ರೀತಿ ನೋಡಿದ್ರೂ ಅವಳ ಕೋಪ ಕೂಡ ಅಷ್ಟೇ ಇತ್ತು. ಆ ಹುಡುಗಿ ಕಣ್ಣಲ್ಲೇ ಪ್ರೀತಿ ತುಂಬಿಕೊಂಡಿದ್ರು ಅವನನ್ನು ಮಾತಾಡಿಸದೆ, ಯಾರಣ್ಣ ಇವರು ಅಂದ್ಲು. ನನಗೆ ಆಗ ತಿಳಿತು ಇಲ್ಲಿ ಸಣ್ಣ ಜಗಳ ನಡೆದಿದೆ ಎಂದು. ನಾನು ಹೇಗಾದರೂ ಮಾಡಿ ಇವರನ್ನು ಒಂದು ಮಾಡಬೇಕು ಎಂದು ರಾಜ್ನ ಆಗ ಕಳಿಸಿ ಸರಳನ ಮನೆಗೆ ಕರೆದುಕೊಂಡ ಮೇಲೆ ರಾಜ್ನ ಒಮ್ಮೆ ಭೇಟಿಯಾಗಿದೆ. ಆಗಲೇ ಗೊತ್ತಾಗಿದ್ದು ಸರಳ ಮನೆತನದ ಬಗ್ಗೆ. ಸರಳ ಚೌಧರಿ ಮನೆ ಹುಡುಗಿ, ಆದರೆ ಅವಳ ಚಿಕ್ಕಮ್ಮನ ಮೋಸದಿಂದ ಹುಡುಗಿ ಅಲ್ಲಿಂದ ಬೇಸತ್ತು ಬಂದಿದ್ದಾಳೆ ಎಂದು ನನಗೆ ಗೊತ್ತಾಯಿತು. ನಾನು ಚೌಧರಿ ಮನೆಯವರಿಗೆ ಬುದ್ಧಿ ಕಲಿಸುತ್ತೇನೆ ಅಂದೆ. ಆದರೆ ರಾಜ್ ಬೇಡ, ಅವಳಿಗೆ ಅವರ ಸಹವಾಸ ಬೇಡ ಎಂದು ನನ್ನ ನಂಬಿ ಬಂದಿದ್ದಾಳೆ. ಆದರೆ ಸಮಯ ನನ್ನ ಅವಳ ಮುಂದೆ ತಪ್ಪು ಮಾಡುವಂತೆ ಮಾಡಿತು. ನಾನು ನನ್ನ ತಾಯಿ ನೋಡಿಕೊಳ್ಳೋ ಬರದಲ್ಲಿ ಇವಳನ್ನು ಮರೆತುಬಿಟ್ಟೆ. ಅವತ್ತು ಅವಳಿಗೆ ಹೇಳಿದ ಸಮಯಕ್ಕೆ ಬಂದಿದ್ದರೆ ಇವತ್ತು ನಾವಿಬ್ಬರು ಗಂಡ ಹೆಂಡತಿ ಆಗ್ತಿದ್ದೋ. ಆದರೆ ನನ್ನ ತಾಯಿ ನನಗೆ ಬೇರೊಂದು ಹುಡುಗಿ ಜೊತೆ ಮದುವೆ ನಿಶ್ಚಿತಾರ್ಥ ಮಾಡ್ತಾರೆ ಎಂದು ನನಗೂ ಗೊತ್ತಿರಲಿಲ್ಲ. ಅವತ್ತು ಸರಳ ಮುಂದೆನೇ ನನ್ನ ತಾಯಿ ಆರೋಗ್ಯದ ಸಲುವಾಗಿ ನಿಶ್ಚಿತಾರ್ಥ ಮಾಡಿಕೊಂಡೆ. ಅದೇ ಅವಳಿಗೆ ಕೋಪ. ನನಗೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ. ಒಂದು ಕಡೆ ಹೆತ್ತವಳು, ಇನ್ನೊಂದು ಕಡೆ ನನ್ನ ಪ್ರೀತಿ. ಏನು ಮಾಡೋದು ಗೊತ್ತಾಗಲಿಲ್ಲ ಅಂದ. ಆಗ ಸರಿ, ಇದಕ್ಕೆ ಒಂದು ವ್ಯವಸ್ಥೆ ಮಾಡೋಣ. ಸದ್ಯಕ್ಕೆ ಸರಳ ನನ್ನ ಮನೆಯಲ್ಲೇ ಇರಲಿ ಎಂದು ಅವನನ್ನು ಸಮಾಧಾನ ಮಾಡಿ ಕಳಿಸಿದೆ. ಸರಳ ರಾಜ್ ತನ್ನ ತಾಯಿ ಮಾತಿಗೆ ಕಟ್ಟುಬಿದ್ದು ನನ್ನ ಪ್ರೀತಿಗೆ ಮೋಸ ಮಾಡ್ದ, ಮಾತು ತಪ್ಪಿದ ಅನ್ನೋ ನೋವು ಕೋಪದಲ್ಲಿ ಇದ್ಲು. ನಾನು ಸರಳಗೆ ತುಂಬ ಬಿಡಿಸಿ ಹೇಳಿದೆ. ಆದರೆ ಸರಳ ತನ್ನ ಮನದಲ್ಲೇ ನಿರ್ಧಾರ ಮಾಡಿದ್ಲು, ರಾಜ್ ಅವರ ತಾಯಿ ನೋಡಿದ ಹುಡುಗಿನ ಮದುವೆ ಆಗಲಿ ಎಂದು. ಆದರೆ ರಾಜ್ ಸರಳನ ಬಿಟ್ಟು ಕೊಡೋಕ್ಕೆ ರೆಡಿ ಇರಲಿಲ್ಲ. ಒಂದು ದಿನ ರಾಜ್ ಮದುವೆ ಎಂದು ಗೊತ್ತಾದಾಗ ಒಂದು ದಿನ ಪೂರ್ತಿ ಹೊರಗೆ ಬಂದಿರಲಿಲ್ಲ ಅವಳು. ನಾನು ಅವಳ ಪರಿಸ್ಥಿತಿ ಸರಿಯಾಗಲಿ ಎಂದು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದೆ. ಅವಳು ತನ್ನಲ್ಲಿ ಅಡಗಿದ್ದಂಥ ಪ್ರೀತಿ ಕಣ್ಣೀರಾಗಿ ಹರಿಯುವಾಗ ಅವಳ ಕೊರಳಿಗೆ ತಾಳಿ ಬಿದ್ದಿತ್ತು. ಅವಳು ಕಣ್ಬಿಟ್ಟು ನೋಡಿದಾಗ ಅವಳ ಕಣ್ಣು ಮುಂದೆ ಅವಳ ಪ್ರೀತಿ ಇತ್ತು. ರಾಜ್ ಬದುಕಿದ್ರು ಸತ್ರು ನಿನ್ನ ಜೊತೆನೆ ಎಂದು ಅವಳ ಕೈನ ಗಟ್ಟಿಯಾಗಿಡ್ದ. ನನ್ನ ಮೇಲೆ ಕೋಪ ಮಾಡಿಕೊಂಡ್ಳು. ಅವನ ಜೊತೆ ಹೋಗೋಕ್ಕೆ ಇಷ್ಟಪಡಲಿಲ್ಲ. ಆದರೂ ನಾನೇ ಬಲವಂತ ಮಾಡಿ ಕಳಿಸ್ಕೊಟ್ಟೆ. ಒಮ್ಮೆಯೂ ನನ್ನ ತಂಗಿ ತಿರುಗಿ ನೋಡಲಿಲ್ಲ. ಅದೇ ಲಾಸ್ಟ್ ಅವಳನ್ನು ನೋಡಿದ್ದು, ಅವಳನ್ನು ಮತ್ತೆ ನೋಡಿದ್ದು ಎಂದು ಮಾತು ನಿಲ್ಲಿಸಿದ ಭಗವಾನ್ ಕಣ್ಣಲ್ಲಿ ನೀರಿನ ಪಸೆ ಇತ್ತು. ಅವರ ಮನಸ್ಥಿತಿನ ಅರ್ಥ ಮಾಡಿಕೊಂಡಂಥ ಅಗಸ್ತ್ಯ ಒಮ್ಮೆ ಕೆಮ್ಮಿದ ಮೇಲೆ ವಾಸ್ತವಕ್ಕೆ ಬಂದ ಭಗವಾನ್, ನಿನ್ನಪ್ಪ ನನ್ನ ತಂಗಿನ ಕೈ ಹಿಡಿದು ಕರೆದುಕೊಂಡು ಹೋದವನು ನನ್ನ ಕರೆದಿದ್ದು ಅವಳ ಚಿತಾಭಸ್ಮ ನೋಡೋಕೆ. ಬಾ, ನಿನ್ನ ತಂಗಿ ದೇಹ ಉರಿದು ಬೂದಿ ಆಗಿರೋದನ್ನು ನೋಡು ಅಂತ ಎಂದವನ ಕಣ್ಣಲ್ಲಿ ಕೋಪ ನೋವು ಎದ್ದು ಕಾಣ್ತಿತ್ತು. ಹಿಂದೂ ತಕ್ಷಣ ಎದ್ದು ನಿಂತಳು ಕಣ್ತುಂಬಿ. ಅಗಸ್ತ್ಯ ಕೂಡ ಎದ್ದವನು ಇಂದು ಭುಜ ಹಿಡ್ದ. ಭಗವಾನ್ ಒಮ್ಮೆ ಇಂದು ಪರಿಸ್ಥಿತಿನ ತಿಳಿದು,
ಹಾಂ, ನೀನು ಯಾರನ್ನ ತಂದೆ ತಾಯಿ ಅಂದುಕೊಂಡಿದ್ದೋ ಅದು ಅವರಲ್ಲ ಕಣಮ್ಮ. ರಾಜಣ್ಣ ಬಹದ್ದೂರ್ ಮನೆಯ ಕೆಲಸದವನು. ಅವನ ಹೆಂಡತಿ ಹೆಸರು ಕೂಡ ಸರಳ ಅಂದರು. ಆ ಮಾತು ಕೇಳಿದಂಥ ಹಿಂದೂ ಇನ್ನಷ್ಟು ಶಾಕ್ನಲ್ಲಿ ನಿಂತವಳ ಕೈಯಲ್ಲಿ ಸಣ್ಣ ನಡುಕದ ಜೊತೆಗೆ ಅವಳ ಕೈ ಬೆವರ್ತಿತ್ತು. ಅಗಸ್ತ್ಯ, ಇಂದು ಎಂದು ಅವಳ ಕಡೆ ನೋಡಿದ್ರೆ, ಇಂದು ನೀವು ನೀವು ಏನು ಹೇಳ್ತಿದ್ದೀರಾ? ನಾ ನಾ ಎಂದ ಹುಡುಗಿ ಕಣ್ಣನ್ನು ತೇಲಿಸಿ ಬಿಡೋದು ನೋಡಿದ ಅಗಸ್ತ್ಯ, ಇಂದು ಎಂದು ಅವಳನ್ನು ತನ್ನ ತೋಳಿಗೆ ತಗೊಂಡ. ತಕ್ಷಣ ಭಗವಾನ್, ಅಗಸ್ತ್ಯ, ಇಂದುಗೇನಾಯಿತು ಅಂದ ಗಾಬರಿನಲ್ಲಿ. ಅಗಸ್ತ್ಯ, ಅವಳನ್ನು ಎತ್ಕೊಂಡು ಡಾಕ್ಟರ್ನ ಕರೀರಿ, ಅವಳಿಗೆ ಲೋ ಬಿ ಪಿ ಇದೆ ಎಂದ. ತಕ್ಷಣ ಗಾಬರಿಯಲ್ಲೇ ಭಗವಾನ್ ತನ್ನ ಹುಡುಗರಿಗೆ, ಹೇಯ್, ಡಾಕ್ಟರ್ಗೆ ಕಾಲ್ ಮಾಡ್ರೋ ಅಂದ. ಅಲ್ಲೇ ಇದ್ದಂಥ ಕಿಟ್ಟಿ, ನಾನು ಕಾಲ್ ಮಾಡಿದ್ದಾಗಿದೆ ಅಂದ. ಅಗಸ್ತ್ಯ ತನ್ನ ರೂಮ್ಗೆ ಸೇರೋ ಮೊದಲೇ ಇಡೀ ಭಗವಾನ್ ಮನೆ ತುಂಬ ಪೊಲೀಸ್ನವರು ತುಂಬಿಕೊಂಡ್ರು. ಅಗಸ್ತ್ಯ ಅದನ್ನು ನೋಡಿ 1 ನಿಮಿಷ ಎಂದು ಸೀದಾ ಅವಳನ್ನು ಮಲಗಿಸಿ ಬಂದು, ಲಾರೆನ್ಸ್ ಎಂದು ಕರೆದು, ನೀನು ಇಂದು ಜೊತೆ ಇರು ಎಂದವನು ಸೀದಾ ಕೆಳಗೆ ಬಂದು ತನ್ನ ಐಆರ್ ಆಫೀಸರ್ ಮುಂದೆ ನಿಂತು, ಸರ್ ಎಂದು ಶಾಲ್ಯೂಟ್ ಮಾಡ್ದ. ಅವರೆಲ್ಲ ಪೂರ್ತಿ ಇಡೀ ಭಗವಾನ್ ಬಂಗಲೆನ ಕವರ್ ಮಾಡಿ, ನೀವು ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ಸಾಕು ಅಂದರು. ಅಗಸ್ತ್ಯ ಭಗವಾನ್ ಕಡೆ ನೋಡಿದ್ರೆ, ಭಗವಾನ್ ಕೂಡ ಅಗಸ್ತ್ಯನ ಕಡೆ ನೋಡಿ, ನಾನೇ ಸರೆಂಡರ್ ಆಗ್ತೀನಿ ಎಂದವನ ಸುತ್ತ ಇಡೀ ಭಗವಾನ್ ಹುಡುಗರು ನಿಂತಿದ್ರೆ, ಭಗವಾನ್, ಇಲ್ಲಿ ಯಾವುದೇ ಗಲಾಟೆ ಬೇಡ ಎಂದು ತನ್ನ ತಮ್ಮನಿಗೆ, ಹಿಂದೂ ಅಗಸ್ತ್ಯ ಹುಷಾರು ಎಂದು ಭಗವಾನ್ ಪೊಲೀಸರಿಗೆ ಸರೆಂಡರ್ ಆಗ್ತಾನೆ. ಎಂದಿನಂತೆ ಕತೆ ಮುಂದುವರಿಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.